ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರಚಾರ ಸಭೆಯಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಮುಖ ಮುಖಂಡರು ಭಾಗವಹಿಸಿದರು. ಈ ಬಾರಿಯ ಚುನಾವಣೆಯಲ್ಲಿ ಸಹಕಾರ ಸಂಘದಲ್ಲಿ ಬದಲಾವಣೆ ತರಬಹುದಾದ ಸುವರ್ಣಾವಕಾಶ ದೊರೆತಿದ್ದು, ಎಲ್ಲರೂ ಒಂದಾಗಿ ಮುಂದೆ ಬಂದು ಸಹಕಾರಿಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಹಕಾರ ನೀಡಬೇಕೆಂದು ಅವರು ಕೋರಿದರು. ಸಭೆಯಲ್ಲಿ ಮಾತನಾಡಿದ ಮುಖಂಡರು, ವಿದ್ಯುತ್ ಸಹಕಾರಿಯು ಗ್ರಾಮೀಣ ಜನತೆಗೆ ಪ್ರಮುಖ ಸೇವೆ ನೀಡುತ್ತಿದೆ. ಇದರ ಸಮರ್ಥ ನಿರ್ವಹಣೆ ಮತ್ತು ಅಭಿವೃದ್ಧಿಗೆ ಉತ್ತಮ ನೇತೃತ್ವ ಅವಶ್ಯಕ. ಆ ದೃಷ್ಟಿಯಿಂದ ಈ ಬಾರಿಯೂ ಚುನಾವಣೆ ಬಹುಮುಖ್ಯವಾಗಿದ್ದು, ಬದಲಾವಣೆಯ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಶಶಿಕಾಂತ್ ನಾಯಕ್, ಜಯಗೌಡ ಪಾಟೀಲ್, ಕೆಂಪಣ್ಣ ಶಿರಹಟ್ಟಿ, ಲಕ್ಷ್ಮಣ್ ಹೂಲಿ, ಮಹೇಶ್ ಮಾಳ್ಗೆ, ಸುಪ್ರೀತ್ ಚಂದರ್ಗಿ, ಭೀಮಗೌಡ ಅಮ್ಮನಿಗಿ, ಅಣ್ಣಪ್ಪ ಮಾದರ್ ಹಾಗೂ ಸಭೆಯಲ್ಲಿ ಸ್ಥಳೀಯ ಹಿರಿಯರು, ನಿರ್ದೇಶಕ ಮಂಡಳಿಯ ಸದಸ್ಯರು ಹಾಗೂ ಶಿರಢಾನ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಪಾಟೀಲ್, SP7 ನ್ಯೂಸ್ ಕನ್ನಡ, ಹುಕ್ಕೇರಿ. ರಾಜಕೀಯ ತಂಡವನ್ನ ತರಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಗಂಟೆ ನಾವು ಬಂದಿದ್ದೀವಿ, ಒಂದು ಗಂಟೆ ನಾವು ಬಂದಿದ್ದೀವಿ. ಮೂರು ತಿಂಗಳಲ್ಲಿ ಜಯಗೌಡ ನೇತೃತ್ವದ ತಂಡ ಒಳ್ಳೆ ಕೆಲಸ ಮಾಡ್ತಾ ಇದೆ. ಈ ಬದಲಾವಣೆ ಭಾಳ ಅವಶ್ಯಕತೆ ಇದೆ. ನೀವು ಯಾರು ಲಾಭ ಪಡೆದಿದ್ರಿ ಮತ್ತು ಪಡಿಬೇಕಂತವ್ರೆಲ್ಲ ಮುಂದೆ ಬಂದು ಚುನಾವಣೆ ಮಾಡಬೇಕು. ನಮ್ಮ ನಾಯಕರು ಆಗ ಮನೆಯಲ್ಲಿ ಕೊಂಡುವಂಥ ಕಾಲಲ್ಲ. ಯಾಕಂದ್ರೆ ಒಂದ್ಸಲ ಬಸ್ ಹೋಗ್ತಂದ್ರೆ ಟ್ರೈನ್ ಹೋಗ್ತಾರೆ, ಮತ್ತು ನಾವು ಇಲ್ಲೇ ಕೂಡಾಗಲಿ. ಈಗ ಟ್ರೈನ್ ಬಂದೈತಿ, ನಿಂತೈತಿ ಮೂರಾಗ ಸಾಕಷ್ಟು ಟೈಮ್ ಎಲ್ಲ ಆಟ ಆಡಿ ಕರೆಯತ್ತಾರೆ. ನೀವು ಹತ್ರಿ ಕರೆಯತ್ತಾರೆ. ಆಮ್ಯಾಗ ಹಿಂದಿನ ಬಸ್ ಸ್ಟಾಪ್ ಹೋಗೋದಂದ್ರೆ ಮತ್ತೆ ಹಳಿದೇನು ಪದ್ಧತಿ ಐತಿ ಮತ್ತೆ ಬರ್ತಾನೆ ಆಗ್ತದೆ. ಎಲ್ಲ ನಾಯಕರು ಬಂದಾರೆ, ಇಲ್ಲಿ ನಾಯಕರ ಈ ಕಡೆ ಸಾರಪುರ ಅವ್ರು ಬಂದಾರ, ಅಶೋಕ್ ಅವ್ರ ನಾಯಕರು ಈ ಸಾರಿ ಕೈ ಹಚ್ಚಬೇಕು. ಇದಕ್ಕೆ ಎಲ್ಲರೂ ಕೂಡಿ ಅಂತ ಬಂಡಿಯನ್ನು ಉಳ್ಸಕ್ಕೆಲ್ಲ ತಯಾರಾಗಿ ಬಂದಾರ. ಅದಕ್ಕೆ ನೀವು ಹೆಚ್ಚೋದಕ್ಕೆ ಪಾತ್ರ ವಹಿಸ್ಬೇಕು. 30 ವರ್ಷದಿಂದ ಇದನ್ನೆಲ್ಲ ಹಚ್ಚಿ ಕೊಟ್ಟಿದ್ದೀವಿ. ನೀವು ನಿರಂತರ ಜ್ಯೋತಿ ಬೇಕು, ಜ್ಯೋತಿ ಬೇಕು, TC ಬೇಕು, ಹೇಳಿದ್ದು ಕೇಳಿದು ಅರ್ಜಿ ಬರ್ದು ಊರಾಗ ಬಂದಾಗ ಒಂದ್ಸಲ ಅರ್ಜಿ ಬರ್ದು 6 ತಿಂಗಳಿಗೆ ಒಂದ್ಸಲ ಬರ್ತಿದ್ರು. ನಿಮ್ಮೂರಿಗೆ 6 ದಿನಾಗ 2 ಅರ್ಜಿ ಬರ್ದು ಒಂದು MP ಗೆ ಒಂದು ಮಂತ್ರಿಗೆ ಮಾಡ್ತೀವಿ, ನೋಡ್ತೀವಿ, ಅವ್ರಿಗೆ ಹೇಳ್ತೀವಿ, ಇವ್ರಿಗೆ ಹೇಳ್ತೀವಿ ಅಂತ ಹೇಳಿ ಹೇಳೋದು. ಅದಕ್ಕೆ ಕೆಲಸ ಆಗಿಲ್ಲ. ಯಾಕಂದ್ರೆ ಮಾಡುವಂಥ ಇಚ್ಛಾಶಕ್ತಿ ಅವ್ರಿಗೆ ಇರೋಕ್ಕಿಲ್ಲ, ಮಾಡುವಂಥ ಮನಸ್ಥಿತಿ ಅವ್ರಿಗೆ ಇರಲಿಲ್ಲ. ಈ ಹೊಸ ಬಂದಿದೆ, ನೀವು ತಕ್ಷಣ ಕೆಲಸ ಮಾಡ್ತಾರೆ. ಇದು ಮುಂದುವರಿಬೇಕು. ಮುಂದಿನ 5 ವರ್ಷ ಮುಂದುವರಿಬೇಕು, ನಿರಂತರವಾಗಿ ಮುಂದುವರಿಬೇಕು ಕೆಲಸ ಆಗಲಿಕ್ಕೆ. ಅದಕ್ಕೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀವಿ. ಅವರು ಕೂಡ ನಿಮ್ಮೂರಿಗೆ ಗೊತ್ತಿಲ್ಲ ಬಂದಿದ್ದಾರೋ ನಾವು ಈ ಪ್ರಚಾರಕ್ಕೆ ನನಗೆ ಗೊತ್ತಿಲ್ಲ, ಬರ್ಬೋದು ಬಂದರು ಕೂಡ. ಇಲ್ಲೇ ಊರವ್ರು ನಚ್ಚಾರ, ಅವ್ರವರ ಮಾಡ್ತಾರೆ ಪ್ರಚಾರ. ಅವ್ರೇನು ಬಂದಿಲ್ಲ. ನಾ ಕೇಳಿದಂಗೆ ಊರಾಗಿಲ್ಲ, ಅವ್ರು ಊರಾಗ ಒಂದು ತಂಡ ಮಾಡ್ಯಾರ, ಅಲ್ಲೆಲ್ಲ ಪ್ರಚಾರ ಮಾಡ